ಪ್ರೀತಿಯ SSLC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಿಮ್ಮ SSLC ಪರೀಕ್ಷೆ 3ರ ವೇಳಾಪಟ್ಟಿ ರಿಲೀಸ್ ಆಗಿದೆ ಅಂತ ಹೇಳಿದರೆ SSLC ಯಾರೆಲ್ಲ ಎಕ್ಸಾಮ್ 2 ಬರೆದು ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ ಇದಕ್ಕೆ ಅಂತ ಕಾಯ್ಕೊಂತ ಕೂತ್ಕೊಂಡಿದ್ದೀರೋ, ಯಾರೆಲ್ಲ ಎಕ್ಸಾಮ್ 2 ಬರೆದಿಲ್ವೋ ಅಥವಾ ಎಕ್ಸಾಮ್ 1ನಲ್ಲಿ ಕಡಿಮೆ ಅಂಕ ತೆಗೆದುಕೊಂಡು ಟಾರ್ಗೆಟ್ ಎಕ್ಸಾಮ್ 3 ಮಾಡ್ಕೊಂಡಿದ್ರೋ ಅಂತಹ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ 3 ಟೈಮ್ ಟೇಬಲ್ ರಿಲೀಸ್ ಆಗಿದೆ. ತಾವುಗಳು ನೋಡಿಕೊಳ್ಬೋದು. 5ನೇ ತಾರೀಕಿನಿಂದ ಪ್ರಾರಂಭ ಆಗ್ತಾ ಇದೆ. ಯಾವ ಪರೀಕ್ಷೆ? 5ನೇ ತಾರೀಕಿನಿಂದ ನಿಮ್ಮ ಯಾವುದು ಇದೇ ಮುಂದಿನ ತಿಂಗಳು 5/7/2025 ಜುಲೈ ಆಯಿತಾ. ಜುಲೈ 5ರಿಂದ ನಿಮ್ಮ SSLC ಪರೀಕ್ಷೆ ಪ್ರಾರಂಭ ಆಗಿ 12ನೇ ತಾರೀಕು ಕೊನೆಗೊಳ್ಳುತ್ತದೆ. ಅದನ್ನು ಈಗ ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ, ಯಾವ ದಿನ ಯಾವ ಪರೀಕ್ಷೆ ಇದೆ ಅಂತ. ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ 6th ಕ್ರಾಸ್ ಮಲ್ಲೇಶ್ವರಂ ಬೆಂಗಳೂರು 2025 SSLC ಎಕ್ಸಾಮಿನೇಷನ್ 3 ಟೈಮ್ ಟೇಬಲನ್ನು ನೋಡೋಣ. ಈಗ 5/7/2025 ಸಾಟರ್ಡೇ ಅಂತ ಇದೆ, ಶನಿವಾರ. 5ನೇ ತಾರೀಕು ಜುಲೈ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ 7ನೇ ತಿಂಗಳು. ಜುಲೈ ತಿಂಗಳು 5ನೇ ತಾರೀಕಂದು ಸಾಟರ್ಡೆ ಅಂದರೆ ಶನಿವಾರ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ನಿಮಗೆಲ್ಲರಿಗೂ ಫಸ್ಟ್ ಲ್ಯಾಂಗ್ವೇಜು 100 ಅಂಕದ ಎಕ್ಸಾಮ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು. ಅದು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಅಂತ ತೆಗೆದುಕೊಂಡವರು ಕನ್ನಡ ಬರೀತಾರೆ, ಇಂಗ್ಲೀಷ್ ತಗೊಂಡವರು ಇಂಗ್ಲೀಷ್ ಬರೀತಾರೆ, NCERT ತೆಗೆದುಕೊಂಡು ಬರೆಯುತ್ತಿರೋರು NCERT ಅವರು ಕೂಡ ಇಂಗ್ಲೀಷ್ ಬರೀತಾರೆ. ಅಂದರೆ ಪ್ರತಿಯೊಬ್ಬರಿಗೂ ಕೂಡ SSLC ಅಥವಾ 10th ಸ್ಟ್ಯಾಂಡರ್ಡ್ ಅಂತ ಏನು ಕರೀತಾರೆ ಎಲ್ಲ ವಿದ್ಯಾರ್ಥಿಗಳು ಅವರೆಲ್ಲರೂ ಕೂಡ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮನ್ನು 5ನೇ ತಾರೀಕು ಬರೀಬೇಕಾಗಿರುತ್ತೆ. 5 ಶನಿವಾರ ಬರುತ್ತೆ, ಹಾಗಾಗಿ ಭಾನುವಾರ ರಜೆ. ಸೋಮವಾರ ಬಂದು ಕೋರ್ ಸಬ್ಜೆಕ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಸೈನ್ಸ್ ಎಕ್ಸಾಮ್ ಇರುತ್ತೆ. ನಿಮಗೆಲ್ಲರಿಗೂ ಕೂಡ ಸೈನ್ಸ್ ಎಕ್ಸಾಮ್ ಇರುತ್ತೆ, ಕೋರ್ ಸಬ್ಜೆಕ್ಟು. ನಂತರದಲ್ಲಿ ಪೊಲಿಟಿಕಲ್ ಸೈನ್ಸ್ ಇದೆ, ಹಿಂದೂಸ್ತಾನಿ ಮ್ಯೂಸಿಕ್ಕು, ಕರ್ನಾಟಿಕ್ ಮ್ಯೂಸಿಕ್ಕು, ಇವೆಲ್ಲ ಯಾವುದು ಕೂಡ 90% ಯಾವ ವಿದ್ಯಾರ್ಥಿನೂ ಬರೆಯಲ್ಲ. ಅವರಿಗೆಲ್ಲರೂ ಕೂಡ 7ನೇ ತಾರೀಕು ಎಕ್ಸಾಮ್ ಇದೆ. ಮಂಗಳವಾರದ ದಿನ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇದೆ. ಮಂಗಳವಾರ ಸೆಕೆಂಡ್ ಲ್ಯಾಂಗ್ವೇಜ್ ಅಂದರೆ ಇಂಗ್ಲೀಷ್ ಆಗಿರ್ಬೋದು ಅಥವಾ ಕನ್ನಡ ಆಗಿರ್ಬೋದು, ಎರಡೇ ಚಾಯ್ಸ್ ಇರುವಂಥದ್ದು. ಹಾಗಾಗಿ ಹೇಳುತ್ತಿರುವಂಥದ್ದು, ಇಂಗ್ಲೀಷ್ ತೆಗೆದುಕೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಓದಿರುವವರಿಗೆ 8ನೇ ತಾರೀಕು ಎಕ್ಸಾಮ್ ಇರುತ್ತೆ. ಕನ್ನಡ ತಗೊಂಡವರಿಗೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ 8ನೇ ತಾರೀಕು 7ನೇ ತಿಂಗಳು ಜುಲೈಯಲ್ಲಿ ಎಕ್ಸಾಮ್ ಇರುತ್ತೆ. ಕೋರ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸು, ಸೋಷಿಯಾಲಜಿ ಅಂತ ಇದೆ. 9/7/2025 ಕೋರ್ ಸಬ್ಜೆಕ್ಟು ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ. ಅಥವಾ ನಿಮ್ಮ ಸೋಷಿಯಾಲಜಿ ತೆಗೆದುಕೊಂಡು ಓದುತ್ತಿರೋ ಸೋಷಿಯಾಲಜಿ ಇರುತ್ತೆ. ನೋಡಿ, ಸೋಷಿಯಲ್ ಸೈನ್ಸ್ ಬೇರೆ. ಈಗ ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಸೋಷಿಯಲ್ ಸೈನ್ಸ್ ಬೇರೆ, ಸೋಷಿಯಾಲಜಿ ಬೇರೆ. ಅರ್ಥ ಆಗತ್ತಲ್ವಾ? ಬನ್ನಿ ಸರ್. ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಬಂದು 10/7/2025 ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ಇರುತ್ತೆ. ಎಲ್ಲರಿಗೂ ಕೂಡ ಥರ್ಡ್ ಲ್ಯಾಂಗ್ವೇಜ್ ಯಾವ ತೆಗೆದುಕೊಂಡಿದ್ರೋ, ಹಿಂದಿ ಆಗಲಿ, ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಅದು ನಿಮಗೆ ಅಲ್ಲಿ ಅನ್ವಯ ಆಗುತ್ತೆ. ಈಗ ನೋಡಿ, ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ, ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇದೆ, ತಾವುಗಳು ನೋಡ್ಬೋದು. ಈಗ ಅದಕ್ಕೆ ಹೇಳುವಂಥದ್ದು ಆಯಿತಾ. ನಿಮಗೆ SSLCನಲ್ಲಿ ಒಂದು ಫಸ್ಟ್ ಲ್ಯಾಂಗ್ವೇಜು, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಇರುತ್ತೆ. ಒಂದು ಮ್ಯಾಥ್ಸ್ ಇರುತ್ತೆ, ಒಂದು ಸೈನ್ಸ್ ಇರುತ್ತೆ, ಒಂದು ಸೋಷಿಯಲ್ ಸೈನ್ಸ್ ಅಂತ ಇರುತ್ತೆ. ಅಂದರೆ ಟೋಟಲ್ 6 ಸಬ್ಜೆಕ್ಟ್ ಆಯಿತು ನೋಡಿ. ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಹೌದಲ್ವಾ? ನಂತರದಲ್ಲಿ ಮ್ಯಾಥಮೆಟಿಕ್ಸ್ ಇರುತ್ತೆ. ನಂತರದಲ್ಲಿ ಸೈನ್ಸು, ಸೋಷಿಯಲ್ ಸೈನ್ಸ್ ಅಂತ ಇರುತ್ತೆ. ಈಗ ಸೈನ್ಸ್ ಎಕ್ಸಾಮ್ ನಾವು ಯಾವತ್ತು ಅಂತ ನೋಡ್ಕೊಂಡ್ವಿ. ಈಗ ಸೋಷಿಯಲ್ ಸೈನ್ಸ್ ಬಂದು 11ನೇ ತಾರೀಕು 11 ಆಯಿತಾ. ಜುಲೈ 11ನೇ ತಾರೀಕು ಶುಕ್ರವಾರದ ದಿನ ಸೋಷಿಯಲ್ ಸೈನ್ಸ್ ಎಕ್ಸಾಮ್ ಇರುತ್ತೆ ಆಯಿತಾ. ಇವೆಲ್ಲ ಪರೀಕ್ಷೆಗಳು 80 ಅಂಕಕ್ಕೆ ಇರುತ್ತೆ. ಯಾರಿಗೆಲ್ಲ ಡೌಟ್ ಆಗ್ತಾ ಇದೆಯೋ, ನನ್ನ ಎಕ್ಸಾಮ್ ಯಾವಾಗ ಏನು ನನಗೆ ಗೊತ್ತೇ ಆಗ್ತಾ ಇಲ್ಲಪ್ಪ ಅಂತ, ನಿಮ್ಮ ಹಾಲ್ ಟಿಕೆಟಿನ ಮೇಲೆ ಎಕ್ಸಾಮ್ 1 ಅಥವಾ ಎಕ್ಸಾಮ್ 2 ಬರೆದಿದ್ದರೆ ಅಲ್ಲಿ ಸಬ್ಜೆಕ್ಟ್ ಕೋಡ್ ಅಂತ ಇರುತ್ತೆ. ತಾವುಗಳು ನೋಡ್ಬೋದು. ಇಲ್ಲಿ ಝೂಮ್ ಮಾಡ್ತೀನಿ ನೋಡಿ. ಈಗ ನಾನು ಲ್ಯಾಂಗ್ವೇಜ್ 1ಕ್ಕೆ ಸಬ್ಜೆಕ್ಟ್ ಕೋಡ್, ಕನ್ನಡ ತೆಗೆದುಕೊಂಡವರಿಗೆ 01 ಅಂತ ಇದೆ, ತೆಲುಗು ತಗೊಂಡವರಿಗೆ 04 ಅಂತ ಇದೆ. ಈ ಸಬ್ಜೆಕ್ಟ್ ಕೋಡಿನ ಮೇಲೆ ತಾವು ಆರಾಮಾಗಿ ನೋಡ್ಕೊಂಡ್ರೆ ಯಾವುದೇ ರೀತಿಯಾದ ಕನ್ಫ್ಯೂಷನ್ನೇ ಆಗಲ್ಲ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಸೈನ್ಸ್ ಇದೆ, ಕೋರ್ ಸಬ್ಜೆಕ್ಟು 7/7/2025 ಅಂತ ಇದೆ, 83 ಅಂತ ಇದೆ ಸೈನ್ಸ್ ಕೋಡು. ಆ 83 ನಿಮ್ಮ ಹಾಲ್ ಟಿಕೆಟ್ ಮೇಲೆ ಇತ್ತು ಅಂದರೆ ನಿಮ್ಮ ಪರೀಕ್ಷೆ 7ನೇ ತಾರೀಕು ಇದೆ ಅಂತ ಅರ್ಥ. ಸಬ್ಜೆಕ್ಟ್ ಕೋಡು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಆದರೂ ಕೂಡ ಅಷ್ಟೇ, 31 ಇಂಗ್ಲೀಷಿಗೆ, 33 ಕನ್ನಡಕ್ಕೆ. ಮ್ಯಾಥಮೆಟಿಕ್ಸ್ ಇದೆ, ಈಗ 81 ಅಂತ ಇದೆ. ನಿಮ್ಮ ಮ್ಯಾಥಮೆಟಿಕ್ಸು ಸ್ಟೇಟ್ನವರಿಗೆಲ್ಲರಿಗೂ ಕೂಡ ಮ್ಯಾಥಮೆಟಿಕ್ಸ್ ಎಕ್ಸಾಮ್ 81 ಕೋಡು ಅದೇ ಆಗಿದ್ದರೆ ನಿಮ್ಮ ಎಕ್ಸಾಮು 9ನೇ ತಾರೀಕೆ ಇರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್. ಚೆನ್ನಾಗಿ ಬರೆದು ಒಳ್ಳೆ ಅಂಕಗಳನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಕೇಳ್ಕೊಳ್ತಾ ಸಮಯವನ್ನು ವ್ಯರ್ಥ ಮಾಡದ ಹಾಗೆ, ಯಾಕಂದರೆ ಇವತ್ತು ಆಲ್ರೆಡಿ 14 ತಾರೀಕು, ಹೌದಲ್ವಾ ಪ್ರೀತಿಯ ವಿದ್ಯಾರ್ಥಿಗಳೇ?
ಇನ್ನೊಂದು 15 ದಿನ ಉಳಿದಿದೆ, 15ರಿಂದ 16 ದಿನ. ಆಯಿತಾ, ನೆಕ್ಸ್ಟ್ ಮಂತಿಗೆ ಮತ್ತೆ ನಾವು ಪಾದಾರ್ಪಣೆ ಮಾಡಿಬಿಡ್ತೇವೆ. ಅಷ್ಟರಲ್ಲೇ ತಾವು ತಮ್ಮ ಒಂದು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 3. ಗಾಡ್ ಬ್ಲೆಸ್ ಯು ಆಲ್.